ಕಳೆದ ಏಪ್ರಿಲ್ 22ನೇ ತಾರೀಕು ಪಹಲ್ಗಾಮ್ ದಾಳಿಗೆ ಪ್ರತಿಯಾಗಿ ಮೊನ್ನೆ ನಡೆದಂತ ಆಪರೇಷನ್ ಸಿಂಧೂರಕ್ಕೆ ಪಾಕಿಸ್ತಾನ ತಲ್ಲಣಿಸಿ ಹೋಗಿದೆ. ಪಹಲ್ಗಾಮ್ ದಾಳಿಗೆ ಭಾರತ ಸೇಡನ್ನ ತೀರಿಸಿಕೊಂಡಿದೆ. ಇವತ್ತು ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ಇನ್ನು ಮುಂದಿನ 48 ಗಂಟೆಗಳೇನಿದೆ ಅದು ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ. ಪಾಕಿಸ್ತಾನ ಯಾವ ರೀತಿಯಲ್ಲಿ ಬೇಕಾದರೂ ಯಾವ ಮಾಡೆಲ್ ಅಲ್ಲಿ ಬೇಕಾದರೂ ಅಟ್ಯಾಕ್ ಮಾಡಬಹುದು. ಈ ನಿಟ್ಟಿನಲ್ಲಿ ಸರ್ವಸನ್ನದ್ಧವಾಗಿರುವಂತೆ ಸೇನೆಗೆ ತಿಳಿಸಲಾಗಿದೆ. ಈ ಮಧ್ಯದಲ್ಲಿ ಇವತ್ತು ಸರ್ವಪಕ್ಷ ಸಭೆಯನ್ನ ಕೇಂದ್ರ ಸರ್ಕಾರ ಕರೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಮಾಡಲಾಗುತ್ತೆ. ಆಪರೇಷನ್ ಸಿಂಧೂರದ ಬಗ್ಗೆ ರಕ್ಷಣಾ ಮಂತ್ರಿ ಪ್ರಮುಖ ಪಕ್ಷಗಳ ನಾಯಕರಿಗೆ ಮಾಹಿತಿಯನ್ನ ಕೊಡ್ತಾರೆ. ಆಪರೇಷನ್ ಸಿಂಧೂರಕ್ಕೆ ನಿನ್ನೆ ನಾವು ನೋಡ್ತಾ ಇದ್ವಿ, ಪಕ್ಷಾತೀತವಾಗಿ ನಾಯಕರು ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ನಮ್ಮ ಸೇನೆ ಬಗ್ಗೆ ಹೆಮ್ಮೆ ಇದೆ ಅಂತ ಹೇಳ್ತಾ ಇದ್ರು. ಇನ್ನು 25 ನಿಮಿಷಗಳಲ್ಲಿ 9 ಸ್ಥಳಗಳಲ್ಲಿ 21 ದಾಳಿಯನ್ನ ಮಾಡಿತ್ತು ಭಾರತೀಯ ಸೇನೆ. 70ಕ್ಕೂ ಅಧಿಕ ಉಗ್ರರು ಈ ದಾಳಿಯಲ್ಲಿ ಮಟಾಶ್ ಆಗಿದ್ದಾರೆ. ಉಗ್ರ ಮಸೂದ್ ಕುಟುಂಬವೇ ದಾಳಿಗೆ ಸರ್ವನಾಶ ಆಗಿದೆ. ಎಲ್ಲದರ ಬಗ್ಗೆನೂ ಕೂಡ ಸರ್ವ ಪಕ್ಷಗಳ ನಾಯಕರಿಗೆ ರಾಜನಾಥ್ ಸಿಂಗ್ ಅವರು ಇವತ್ತು ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾರೆ. ಎಲ್ಲವನ್ನೂ ಮಾಧ್ಯಮದ ಮುಂದೆ ಬಂದು ಚರ್ಚೆ ಮಾಡಕ್ ಆಗಲ್ಲ. ಕೆಲವೊಂದು ವಿಷಯಗಳನ್ನ ನಾಯಕರಿಗೆ ತಿಳಿಸುವಂತ ಪ್ರಯತ್ನವನ್ನ ಇವತ್ತಿನ ಸರ್ವಪಕ್ಷ ಸಭೆಯಲ್ಲಿ ಮಾಡಲಾಗುತ್ತೆ. ಈ ಹಿಂದೆ ಪಹಲ್ಗಾಮ್ ಅಟ್ಯಾಕ್ ಆದಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಸರ್ವಪಕ್ಷ ನಾಯಕರ ಸಭೆಯನ್ನ ಕರೆಯಲಾಗಿತ್ತು. ಈಗ ಪ್ರತಿ ದಾಳಿ ಆಗಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಸರ್ವಪಕ್ಷ ನಾಯಕರ ಸಭೆಯನ್ನ ಕರೆಯಲಾಗಿದೆ. ಭಾರತದಿಂದ ಪ್ರತಿ ದಾಳಿ ಆದ್ಮೇಲೆ ಭಾರತ ಪಾಕ್ ಗಡಿಯಲ್ಲಿ ಉದ್ವಿಗ್ನ ವಾತಾವರಣ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಒಸಿಯಲ್ಲಿ ಪಾಕ್ ದಾಳಿಯನ್ನ ಮಾಡ್ತಲೇ ಇದೆ. ಭಾರತ ಇದಕ್ಕೆ ತಕ್ಕ ಪ್ರತ್ಯುತ್ತರವನ್ನ ಪ್ರತಿ ದಾಳಿ ನಡೆಸೋ ಮುಖಾಂತರ ಕೊಡ್ತಲೇ ಇದೆ. ಇಲ್ಲಿ ಭಾರತದ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಪ್ರತಿ ಬಾರಿ ದಾಳಿಯನ್ನ ಮಾಡ್ತಾ ಇರೋದು. ಪೂಂಚ್ ಹಾಗೇನೆ ತಂಗ್ಧರ್ ಕಾರ್ನಾ ಪ್ರದೇಶದಲ್ಲಿ ಈ ದಾಳಿಯನ್ನ ಪಾಕಿಸ್ತಾನ ಮಾಡಿದೆ. ಪಾಕ್ ಶೆಲ್ ದಾಳಿಗೆ 15 ಭಾರತೀಯರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ವರದಿಯಾಗಿದೆ. ಗಡಿ ಜಿಲ್ಲೆಗಳ ಜನರನ್ನ ಸುರಕ್ಷಿತ ಸ್ಥಳಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಹೋಟೆಲ್ ಮತ್ತು ಸಂತ್ರಸ್ತರ ಶಿಬಿರಗಳಿಗೆ ಸ್ಥಳೀಯ ಜನರನ್ನ ರವಾನೆ ಮಾಡಲಾಗ್ತಾ ಇದೆ. 43ಕ್ಕೂ ಹೆಚ್ಚು ಮಂದಿ ನಾಗರಿಕರಿಗೆ ಗಾಯ ಆಗಿದೆ ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಗಡಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಎಲ್ಒಸಿಯಲ್ಲಿ ಪಾಕ್ ದಾಳಿಯನ್ನ ಮಾಡಿದಂತ ಹಿನ್ನೆಲೆಯಲ್ಲಿ ಭಾರತ ಇದಕ್ಕೆ ತಕ್ಕ ಉತ್ತರವನ್ನ ಕೊಟ್ಟಿದೆ. ಜನರ ಸುರಕ್ಷತೆ ಬಗ್ಗೆ ಇದೀಗ ಕ್ರಮಗಳನ್ನ ಕೈಗೊಳ್ಳಲಾಗ್ತಾ ಇದೆ. ದಾಳಿಯಲ್ಲಿ 43ಕ್ಕೂ ಹೆಚ್ಚು ಮಂದಿ ನಾಗರಿಕರಿಗೆ ಗಾಯ ಆಗಿದೆ ಅಂತಾನೂ ಕೂಡ ಮಾಹಿತಿಗಳು ಲಭ್ಯವಾಗಿದೆ. ಒಟ್ಟಲ್ಲಿ ಸರ್ಕಾರ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ರವಾನೆ ಮಾಡ್ತಾ ಇದೆ. ಜನರ ಸುರಕ್ಷತೆ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನ ಕೈಗೊಂಡಿದೆ. ಮತ್ತೆ ಆ ಭಾಗದಲ್ಲಿ ಬಂಕರ್ಗಳ ವ್ಯವಸ್ಥೆಯನ್ನು ಕೂಡ ಸ್ಥಳೀಯ ನಾಗರಿಕರಿಗೆ ಮಾಡಲಾಗಿತ್ತು. ಒಂದ್ ರೀತಿ ಅಲ್ಲಿನ ಜನ ಕೂಡ ಸ್ಥಳೀಯ ನಿವಾಸಿಗಳು ಭಯದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಇನ್ನು ಪಾಕಿಸ್ತಾನದ ಪರಿಸ್ಥಿತಿ ಏನು? ಪ್ರಮುಖವಾಗಿ ದಾಳಿ ಆದಂತ ಪ್ರದೇಶಗಳಲ್ಲಿ ಪಾಕ್ನ ಬಹವಲ್ಪುರ ಹಾಗೇನೆ ಮುರೀದ್ಕೆಯಲ್ಲಿ ಥಂಡ ಪರಿಸ್ಥಿತಿ. ಉಗ್ರರ ನೆಲೆಗಳ ಮೇಲೆ ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿತ್ತು. ಈ ಜಾಗದಲ್ಲಿ ಅಲ್ಲಿ ಹೆಣಗಳ ರಾಶಿ ಬಿದ್ದಿತ್ತು ಅಂತಾನು ಮಾಹಿತಿಗಳಿದ್ವು. ಈ ಎರಡೂ ಪ್ಲೇಸಸ್ಗಳಲ್ಲಿ ಎಸ್ಪೆಷಲಿ ಉಗ್ರರ ನೆಲೆಗಳ ಧ್ವಂಸದ ಚಿತ್ರಗಳು ಇದೀಗ ವೈರಲ್ ಆಗ್ತಾ ಇದೆ. ಸ್ಯಾಟಲೈಟ್ ಚಿತ್ರಗಳಲ್ಲಿ ಉಗ್ರರ ನೆಲೆಗಳು ಧ್ವಂಸವಾಗಿರೋದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ಇದೇ ಚಿತ್ರಗಳು ಇದೀಗ ವೈರಲ್ ಆಗ್ತಿರೋದು, ದೃಶ್ಯಗಳು ವೈರಲ್ ಆಗ್ತಾ ಇರೋದು. ಬಹವಲ್ಪುರ ಮತ್ತು ಮುರೀದ್ಕೆಯಲ್ಲಿ ಯಾವ ತರದ ಪರಿಸ್ಥಿತಿ ಇದೆ ಅನ್ನೋದನ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀವಿ. ಮುರೀದ್ಕೆಯಲ್ಲಿ ಎಸ್ಪೆಷಲಿ ಒಂದು 200 ಎಕರೆ ವಿಸ್ತೀರ್ಣದಲ್ಲಿ ಉಗ್ರರಿಗೆ ಮದರಸಾ, ಮಸೀದಿ, ಶಿಬಿರಗಳ ಮುಖಾಂತರ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಇದು ಹೆಡ್ ಕ್ವಾರ್ಟರ್ಸ್ ಆಗಿತ್ತು. ಈ ಉಗ್ರ ನೆಲೆಯನ್ನ ಈಗ ಧ್ವಂಸ ಮಾಡಲಾಗಿದೆ. ಸ್ಯಾಟಲೈಟ್ ಪಿಕ್ಚರ್ ಅನ್ನ ಗಮನಿಸ್ತಾ ಇದ್ದೀವಿ. ಇದೇ ನೆಲೆಗಳಿಗೆ, ಶಿಬಿರಗಳಿಗೆ ಗುರಿಯಾಗಿ ಇಟ್ಕೊಂಡು ಭಾರತೀಯ ಸೇನೆ ಏರ್ ಸ್ಟ್ರೈಕ್ ಮಾಡಿ ಇದನ್ನು ಕಂಪ್ಲೀಟ್ ಆಗಿ ನಾಶ ಮಾಡಿಬಿಟ್ಟಿದೆ. ಮುಂಚಿನ ದೃಶ್ಯ, ಏರ್ ಸ್ಟ್ರೈಕ್ ಆದ್ಮೇಲೆ ಯಾವ ತರ ಧ್ವಂಸವಾಗಿದೆ ಎರಡನ್ನೂ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಸ್ಯಾಟಲೈಟ್ ಇಮೇಜಸ್ ತೋರಿಸ್ತಾ ಇದ್ದೀವಿ. ದಾಳಿಗೂ ಮುಂಚಿತವಾಗಿ ಆ ಶಿಬಿರಗಳು, ಉಗ್ರರ ನೆಲೆಗಳು ಯಾವ ತರ ಇತ್ತು ಅಂತ, ದಾಳಿ ಆದ್ಮೇಲೆ ಅದು ಧ್ವಂಸವಾಗಿರುವಂತಹ ಸ್ಯಾಟಲೈಟ್ ಪಿಕ್ಚರ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಎರಡನ್ನೂ ಕಂಪೇರ್ ಮಾಡಿ ನಾವು ನೋಡಬಹುದು. ಬಹವಲ್ಪುರ ಹಾಗೇನೆ ಮುರೀದ್ಕೆಯಲ್ಲಿ ಸ್ಯಾಟಲೈಟ್ ಇಮೇಜಸ್, ಅಲ್ಲಿ ಉಗ್ರರ ಶಿಬಿರಗಳು, ನೆಲೆಗಳು ಧ್ವಂಸವಾಗಿರೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದೆ. ಈ ಫೋಟೋಸ್ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಇನ್ನು ದಾಳಿ ಆದ್ಮೇಲೆ ಅಲ್ಲಿ ನೀರವ ಮೌನ ಆವರಿಸಿಬಿಟ್ಟಿದೆ. ಇಷ್ಟು ದಿನ ಉಗ್ರರು ಅಬ್ಬರಿಸಿ ಬೊಬ್ಬಿರಿತಾ ಇದ್ರು, ಯಾರ ಮೇಲೆ ಹೆಂಗೆ ಅಟ್ಯಾಕ್ ಮಾಡಬೇಕು, ಎಸ್ಪೆಷಲಿ ಭಾರತದ ಮೇಲೆ
ಪ್ರತಿ ಬಾರಿ ದಾಳಿ ಆಗುವಂತ ಸಂದರ್ಭದಲ್ಲಿ ಪ್ಲಾನಿಂಗ್ ಎಲ್ಲ ಇದೇ ಪ್ರದೇಶದಿಂದ ಆಗ್ತಾ ಇತ್ತು ಅಂತಾನೂ ಕೂಡ ಮಾಹಿತಿಗಳಿದೆ. ಸೊ ಇದೀಗ ಆ ನೆಲೆಗಳನ್ನ ಧ್ವಂಸ ಮಾಡಲಾಗಿದೆ. ಇದು ಬಹವಲ್ಪುರದ ಸ್ಯಾಟಲೈಟ್ ಇಮೇಜ್. ದಾಳಿಗೂ ಮುನ್ನ ಯಾವ ತರ ಇತ್ತು ಗಮನಿಸ್ತಾ ಇದ್ದೀವಿ. ಸೊ ಇಲ್ಲೂ ಸಾಕಷ್ಟು ಉಗ್ರ ಚಟುವಟಿಕೆಗಳು ನಡೀತಾ ಇತ್ತು. ಉಗ್ರರಿಗೆ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ಭಾರತದ ಮೇಲೆ ಪಾಕಿಸ್ತಾನ ದಾಳಿ ಏನ್ ನಡೆಸಿದೆ, ಉಗ್ರರು ದಾಳಿ ನಡೆಸಿದ್ರಲ್ಲ, ಬಹಳಷ್ಟು ಟ್ರೈನಿಂಗ್ ಅನ್ನ ಉಗ್ರರು ಇಲ್ಲಿಂದಲೇ ಪಡ್ಕೊಂಡಿದ್ರು ಅಂತಾನೂ ಮಾಹಿತಿ ಇದೆ. ದಾಳಿಗೂ ಮುನ್ನ ದಾಳಿ ನಂತರದ ಸ್ಯಾಟಲೈಟ್ ಪಿಕ್ಚರ್ ಅನ್ನ ನೋಡ್ತಾ ಇದೀವಿ. ಇದು ಮುರಿದ್ಕೆ, ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಸುಮಾರು 200 ಎಕರೆ ವಿಸ್ತೀರ್ಣದಲ್ಲಿ ಮುರಿದ್ಕೆಯಲ್ಲಿ ಮದರಸಾ ಇದೆ, ಮಸೀದಿಗಳಿದೆ, ಮತ್ತೆ ಉಗ್ರರಿಗೆ ಆಶ್ರಯ ತಾಣಗಳನ್ನ ಇಲ್ಲಿ ನಿರ್ಮಿಸಿ ಕೊಡಲಾಗಿತ್ತು. ಈಗ ಕಂಪ್ಲೀಟ್ ಧ್ವಂಸವಾಗ್ಬಿಟ್ಟಿದೆ. ಭಾರತದ ಆಪರೇಷನ್ ಸಿಂಧೂರ ದಾಳಿಗೆ ಪಾಕ್ನ ಮುರಿದ್ಕೆಯಲ್ಲಿರುವಂತಹ ಉಗ್ರರ ನೆಲೆಗಳು ಧ್ವಂಸವಾಗಿವೆ. ಭಯೋತ್ಪಾದನಾ ನೆಲೆಗಳು ನಾಮರೂಪ ಇಲ್ಲದಂತೆ ಆಗ್ಬಿಟ್ಟಿದೆ. ನಿನ್ನೆ ಮಧ್ಯರಾತ್ರಿಯಲ್ಲಿ ಮುರಿದ್ಕೆಯಲ್ಲಿ 10 ನಿಮಿಷಗಳ ಅವಧಿಯಲ್ಲಿ 4 ದಾಳಿಯಾಗಿತ್ತು. ಮೊನ್ನೆ ಉಗ್ರರು ಅಡಗಿದ್ದ 4 ಕಟ್ಟಡಗಳನ್ನು ನೆಲಸಮ ಮಾಡಲಾಗಿದೆ. ಇದು ಮುರಿದ್ಕೆಯ ಸದ್ಯದ ಪರಿಸ್ಥಿತಿ. ನೋಡಿ ಯಾವ ರೀತಿ ನಮ್ಮ ಸೇನೆ ಈ ಉಗ್ರರ ಶಿಬಿರಗಳನ್ನ, ನೆಲೆಗಳನ್ನ ಉಡೀಸ್ ಮಾಡಿದೆ ಅಂತ. ಕಂಪ್ಲೀಟ್ ಆಗಿ ಧ್ವಂಸವಾಗಿದೆ. ಇದು ಮುರಿದ್ಕೆಯ ಸದ್ಯದ ಪರಿಸ್ಥಿತಿ. ಇನ್ನು ಬಹವಲ್ಪುರದ ಉಗ್ರರ ಅಡಗುತಾಣಗಳು ಕೂಡ ನೆಲಸಮ ಆಗಿದೆ. ಸದ್ಯಕ್ಕೆ ಗಡಿ ಭಾಗದಲ್ಲಿ ಪರಿಸ್ಥಿತಿ ಹೇಗಿದೆ, ದಾಳಿ ಆದಂತ ಪ್ರದೇಶದಲ್ಲಿ ಪಾಕಿಸ್ತಾನದಲ್ಲಿ ಪರಿಸ್ಥಿತಿ ಹೇಗಿದೆ, ಈ ಬಗ್ಗೆ ವಿವರಣೆಯನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ನ್ಯೂಸ್ ಎಡಿಟರ್ ರಾಘವೇಂದ್ರ ಗುಡಿ. 48 ಗಂಟೆಗಳು ಆ ದಾಳಿ ಆದ್ಮೇಲೆ ಬಹಳಷ್ಟು ಕ್ರೂಷಿಯಲ್ ಆಗಿರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ರು. ಈ ನಿಟ್ಟಿನಲ್ಲಿ ಯಾವ ತರ ಅಲರ್ಟ್ ಆಗಿದ್ದೀವಿ ಭಾರತೀಯ ಸೇನೆ, ಇದರ ಜೊತೆಯಲ್ಲಿ ಈಗ ನಾಗರಿಕರನ್ನ ಗುರಿಯಾಗಿಸ್ಕೊಂಡು LOCಯಲ್ಲಿ ಪದೇ ಪದೇ ಪಾಕಿಸ್ತಾನ ಗುಂಡಿನ ದಾಳಿಯನ್ನ ಮಾಡ್ತಾ ಇದೆ. ಇದಕ್ಕೆ ನಾಗರಿಕರು ಬಲಿಯಾಗಿದ್ದಾರೆ. ಈ ನಿಟ್ಟಿನಲ್ಲಿ ಸ್ಥಳೀಯ ಜನರನ್ನ ಯಾವ ತರ ರಕ್ಷಣೆ ಮಾಡುವಂತ ಕೆಲಸ ನಡೀತಾ ಇದೆ, ಮತ್ತು ಪಾಕಿಸ್ತಾನದಲ್ಲಿ ಸದ್ಯದ ಪರಿಸ್ಥಿತಿ ಹೆಂಗಿದೆ ದಾಳಿ ಆಗಿರುವಂತ ಪ್ರದೇಶದಲ್ಲಿ? ಪಾಕಿಸ್ತಾನದ ಬೆಸ್ಟ್ ಸ್ಕಿಲ್ಸ್ ಏನು? ಒಂದೇ ಒಂದು ಉತ್ತರ. ಯಾರು ಅಮಾಯಕರಿದ್ದಾರೆ, ಯಾರು ಮಕ್ಕಳಿದ್ದಾರೆ, ಯಾರು ಹೆಣ್ಮಕ್ಳಿದ್ದಾರೆ, ವೃದ್ಧರಿದ್ದಾರೆ, ಅಂತವರನ್ನ ಟಾರ್ಗೆಟ್ ಮಾಡಿ ಅಂತವರ ಮೇಲೆ ಅವರಿಗೆ ತೊಂದರೆಯನ್ನ ಮಾಡುವಂತದ್ದು, ಅವರ ಹತ್ಯೆ ಮಾಡುವಂತದ್ದು ಅಥವಾ ಅವರನ್ನ ಗಾಯಗೊಳಿಸುವಂತದ್ದು, ಅದನ್ನ ಮಾಡ್ತಾ ಇದೆ ಅಷ್ಟೇ. ಯಾಕಂದ್ರೆ ಭಾರತೀಯ ಸೇನೆ ಜೊತೆಯಲ್ಲಿ ಅಂತೂ ಅವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಯುದ್ಧವನ್ನ ಮಾಡುವಷ್ಟು ಇವತ್ತು ಒಂದು ಆತ್ಮವಿಶ್ವಾಸನೂ ಇಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳು ಕೂಡ ಕಂಡು ಬರ್ತಾ ಇಲ್ಲ. ಇನ್ಫ್ಯಾಕ್ಟ್ ನಾವು ನೋಡ್ತಾ ಇದ್ರೆ ಲೈನ್ ಆಫ್ ಕಂಟ್ರೋಲ್ ಅಂತ ಏನ್ ಹೇಳ್ತೀವಿ, ಪಾಕಿಸ್ತಾನ ಆಕ್ಯುಪೈಡ್ ಜಮ್ಮು ಅಂಡ್ ಕಾಶ್ಮೀರದ ಭಾಗದಿಂದ ಭಾರತದ ಮೇಲೆ ಆಗುವಂತ, ಅಂದ್ರೆ ಭಾರತದ ಕಾಶ್ಮೀರದ ಮೇಲೆ ಆಗ್ತಿರುವಂತ ದಾಳಿ ಇದು. ಈ ಒಂದು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ನಾವು ಭಾರತ ಯಾವ ಸಂದರ್ಭದಲ್ಲಾದ್ರೂ ಮರಳಿ ತೆಗೆದುಕೊಳ್ಳೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಿರುವಂತ ಸಂದರ್ಭದಲ್ಲಿ ಅಲ್ಲಿ ಅಮಾಯಕರ ರಕ್ತವನ್ನ ಹರಿಸೋದಕ್ಕೆ ಏನೆಲ್ಲ ಬೇಕೋ ಅದನ್ನ ಮಾಡ್ತಾ ಇದೆ ಪಾಕಿಸ್ತಾನ. ನಿರಂತರವಾಗಿ ಶೆಲ್ಲಿಂಗ್ ಗಳನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಪೂಂಚ್ ಅಂತಕ್ಕಂಥದ್ದು ಇದೆಯಲ್ಲ ಶರ್ಮಿತಾ, ಅದರ ಒಂದು ಡೆಮೋಗ್ರಫಿಯನ್ನ ನೋಡ್ತಾ ಇದ್ರೆ ಈಸಿಯಾಗಿ ಅಲ್ಲಿಗೆ ಒಂದು ಗಡಿಯಾಚೆಯಿಂದ ದಾಳಿ ಮಾಡೋದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಡೆಮೋಗ್ರಫಿ ಇರುವಂತದ್ದು. ಹೀಗಾಗಿ ಸಹಜವಾಗಿ ಅಲ್ಲಿಗೆ ದಾಳಿಯನ್ನ ಮಾಡ್ತಾರೆ. ಆದ್ರೆ ಆ ದಾಳಿಯನ್ನ ಮಾಡುವಂತ ಭರದಲ್ಲಿ ಗುರುದ್ವಾರದ ಮೇಲೆ ದಾಳಿಯನ್ನ ಮಾಡುವಂತದ್ದು, ಮಕ್ಕಳ ಶಾಲಾ ವಾಹನವನ್ನ ಟಾರ್ಗೆಟ್ ಮಾಡುವಂತದ್ದು, ಒಂದು ಜನಸಾಮಾನ್ಯರ ಮನೆಯನ್ನ ಟಾರ್ಗೆಟ್ ಮಾಡುವಂತದ್ದು. ಈ ಕಾರಣದಿಂದಾಗಿ ಸಾಕಷ್ಟು ಸಾವು ನೋವುಗಳು ಸಂಭವಿಸಿದಾವೆ. ಅವರನ್ನ ಈಗ ಸುರಕ್ಷಿತ ಸ್ಥಾನಗಳಿಗೆ ಕರೆದುಕೊಂಡು ಹೋಗೋದಕ್ಕೆ ಆಲ್ರೆಡಿ ಸಿದ್ಧತೆಯನ್ನ ಮಾಡಲಾಗಿದೆ. ಸಾಕಷ್ಟು ಜನರನ್ನ ಆಲ್ರೆಡಿ ಈಗ ಶಿಫ್ಟ್ ಅನ್ನ ಕೂಡ ಮಾಡಲಾಗಿರೋದು. ಬಂಕರ್ಸ್ ಇರ್ಬೋದು, ಅಥವಾ ದೂರದಲ್ಲಿರ್ತಕ್ಕಂಥ ಆಸ್ಪತ್ರೆಗಳಿರ್ಬೋದು, ಅಥವಾ ಅಲ್ಲಿ ದೂರದಲ್ಲಿರ್ತಕ್ಕಂಥ ಸುರಕ್ಷತಾ ಸ್ಥಳಗಳಿರ್ಬೋದು. ಆದ್ರೆ ಅದಕ್ಕೆ ರಿಟಾಲಿಯೇಟರಿ ಭಾರತ ಕೊಡ್ತಾ ಇದೆಯಲ್ಲ, ಅದನ್ನ ಕೂಡ ಪಾಕಿಸ್ತಾನ ಊಹೆಯನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇನ್ಫ್ಯಾಕ್ಟ್ ಈ ಒಂದು LOCಯ ಗ್ರೌಂಡ್ ಪೋಸ್ಟ್ ಏನಿದೆ ಅಥವಾ ಗ್ರೌಂಡ್ ಫೋರ್ಸ್ ಏನಿದೆ, ಅವರ ಜೊತೆಯಲ್ಲಿ ಉಪೇಂದ್ರ ದ್ವಿವೇದಿ ಅವರು ನೇರವಾದಂತ ಸಂಪರ್ಕದಲ್ಲಿದ್ದಾರೆ, ಸೇನಾಧಿಕಾರಿ. ಅವರು ಹೇಗೆ ಇಲ್ಲಿ ಭಾರತೀಯ ಸೇನೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂಪೂರ್ಣ ಫ್ರೀ ಹ್ಯಾಂಡ್ ಅನ್ನ ಕೊಡ್ಲಾಗಿತ್ತು, ಅದೇ ರೀತಿಯಾಗಿ ಈಗ LOCಯಲ್ಲಿ ಇರ್ತಕ್ಕಂಥ ಪಡೆಗಳಿಗೆ ಸಂಪೂರ್ಣ ಫ್ರೀ ಹ್ಯಾಂಡ್ ಅನ್ನ ನಮ್ಮ ಭಾರತೀಯ ಸೇನೆ ಕೊಟ್ಟಿರುವಂತದ್ದು. ಅವರು ಒಂದು ಮಿಸೈಲ್ ಅನ್ನ, ಒಂದು ಶೆಲ್ ಅನ್ನ ಮಾಡಿದ್ರೆ ನೀವು 100 ಮಾಡಿ, ಯಾವುದೇ ಕಾರಣಕ್ಕೂ ಕಿಂಚಿತ್ತು ಅವರ ಮೇಲೆ ಕರುಣೆಯನ್ನ ತೋರಿಸುವಂತ ಅಗತ್ಯ ಇಲ್ಲ ಅಂತ ಹೇಳಿ ಆಲ್ರೆಡಿ ಆರ್ಡರ್ಗಳು ಕೊಡಲಾಗಿದೆ. ಹೀಗಾಗಿ ಅತಿ ದೊಡ್ಡ ಮಟ್ಟದಲ್ಲಿ ಭಾರತೀಯ ಸೇನೆ ಕೂಡ ಈಗ ಉತ್ತರವನ್ನ ಕೊಡ್ತಾ ಇದೆ LOCಯಲ್ಲಿ. ಅದನ್ನ ಹೊರತುಪಡಿಸಿ ನಾವು ಈಗ ಈ ಕಡೆ ಬರೋದಾದ್ರೆ, ಈಗ ಏನು 9 ಸ್ಥಳಗಳನ್ನ ಗುರುತಿಸಿ ದಾಳಿಯನ್ನ ಮಾಡ್ಲಾಗಿತ್ತು, ಅದನ್ನ ಕಲ್ಪನೆಯನ್ನ ಕೂಡ ಪಾಕಿಸ್ತಾನ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಷ್ಟು ದೊಡ್ಡ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ದಾಳಿ ಇದು. ಬಾವಲ್ಪುರದಲ್ಲಿ ಆಗಿರ್ತಕ್ಕಂಥ ದಾಳಿ ಏನಿದೆ, ಆ ಮರ್ಕಜ್ ಸುಭಾನ್ ಅಲ್ಲ, ಆ ಒಂದು ದಾಳಿ, ಅಲ್ಲಿ ಆ ಪ್ರದೇಶದಲ್ಲಿ ಆಗಿರುವಂತ ದಾಳಿಯನ್ನ ನೋಡ್ತಾ ಇದ್ರೆ ಅಲ್ಲಿ ಮಸೂದ್ ಅಜರ್ನ ಸಂಬಂಧಿಕರೆಲ್ಲರೂ ಹೋಗಿದ್ದಾರೆ. ಆ ಮಸೂದ್ ಅಜರ್ ಎಂತ ಒಬ್ಬ ಹೇಡಿ ಅನ್ನೋದಾದ್ರೆ, ಎಂತ ಡ್ರೆಡೆಡ್ ಕ್ರಿಮಿನಲ್ ಅನ್ನೋದಾದ್ರೆ, ಈ ಭಾರತದಲ್ಲಿ ಅಮಾಯಕರ ಸಾಕಷ್ಟು ಸಂಖ್ಯೆಯಲ್ಲಿ, 100 ಸಂಖ್ಯೆಯಲ್ಲಿ ಅಮಾಯಕರ ಸಾವು ನೋವುಗಳಿಗೆ ಕಾರಣ ಆಗಿದ್ದ, ಅವರ ಕುಟುಂಬಸ್ಥರ ಸಾವು ನೋವುಗಳಿಗೆ ಕಾರಣ ಆಗಿದ್ದ. ಈಗ ತನ್ನ ಕುಟುಂಬಸ್ಥರಿಗೆ ಪೆಟ್ಟಾಗಿದೆಯಲ್ಲ, ಈಗ ಆತನಿಗೆ ಅನಿಸ್ತಾ ಇದೆ ನಾನು ಹೋಗ್ಬಿಡ್ಬೇಕಿತ್ತು, ನನ್ನ ಕುಟುಂಬಸ್ಥರ ನಾನು ಹೆಂಗಿರ್ಬೇಕು ಅಂತ ಹೇಳಿ.
ಅದೇ ಈ ನಮ್ಮ ನಾವು ನೋಡ್ತಿದ್ವಲ್ಲ ಪಹಲ್ಗಾಮ್ನಲ್ಲಿ ಆ ಪತಿಯನ್ನ ಕಳೆದುಕೊಂಡ ಆ ಪತ್ನಿಯರ ಪರಿಸ್ಥಿತಿ ಏನಾಗಿರುತ್ತೆ, ತಂದೆಯನ್ನ ಕಳೆದುಕೊಂಡಂತ ಮಕ್ಕಳ ಪರಿಸ್ಥಿತಿ ಏನಾಗಿರುತ್ತೆ, ಕೇವಲ ಧರ್ಮವನ್ನ ಗುರುತಿಸಿ ಆ ಧರ್ಮವನ್ನ ಕೇಳಿ ಅವರನ್ನ ಹತ್ಯೆ ಮಾಡ್ಲಾಗಿತ್ತಲ್ಲ ಅವರ ಪರಿಸ್ಥಿತಿ ಏನಾಗಿರುತ್ತೆ. ಆ ನೋವನ್ನ ಈಗ ಈ ಉಗ್ರರ ಮನೆಗೂ ಮುಟ್ಟಿಸುವಂತ ಕೆಲಸವನ್ನ ಭಾರತೀಯ ಸೇನೆಗಳು ಮಾಡ್ತಾ ಇರುವಂತದ್ದು. ಹೀಗಾಗಿ ಅಲ್ಲಿ ಭಯದ ವಾತಾವರಣ. ಮುರುಳಿಕೆಯನ್ನ ಪರಿಸ್ಥಿತಿ ನೋಡ್ತಾ ಇದ್ರೆ, ಮುರುಳಿಕೆಯಲ್ಲಿ ಭವ್ಯವಾಗಿರ್ತಕ್ಕಂಥ ವೈಟ್ ಹೌಸ್ ರೀತಿಯಾಗಿರ್ತಕ್ಕಂಥ ಮರ್ಕಸ್ಗಳನ್ನ ಕಟ್ಕೊಂಡಿದ್ರಿ ಅವ್ರು. ಅಲ್ಲಿ ಉಗ್ರರಿಗೆ ಟ್ರೈನಿಂಗ್ ಅನ್ನ ಕೊಡ್ಲಾಗ್ತಾ ಇತ್ತು. ಅವುಗಳು ಕೂಡ ಸಂಪೂರ್ಣ ಧ್ವಂಸವಾಗಿದ್ದಾವೆ. ಆ ದೃಶ್ಯಗಳನ್ನ ನಾವು ನೋಡ್ತಾ ಇದೀವಿ. ಒಂದು ಕಡೆ ಈ ಮುರುಳ್ಕೆ ಇರ್ಬೋದು ಅಥವಾ ನಾವೀಗ ಭವಲ್ಪುರ ಇರ್ಬೋದು, ಈ ಮರ್ಕಜಾಗಳಿಗೆ ಬಿನ್ ಲಾಡೆನ್ ಅಂತ ಒಬ್ಬ ಉಗ್ರಗಾಮಿ $10 ಮಿಲಿಯನ್ ನಷ್ಟು ಕೊಟ್ಟಿರ್ತಾನೆ ಅವರಿಗೆ ಅನುದಾನವನ್ನ. ನೀವಿಲ್ಲಿ ಭವ್ಯವಾಗಿ ಈ ಒಂದು ಭಾರತ ವಿರೋಧಿ ಕೃತ್ಯಕ್ಕೆ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನ ಮಾಡ್ಕೊಳ್ಳಿ ಅಂತೇಳಿ 20-30 ವರ್ಷದಿಂದ ಕಟ್ಟಿಕೊಂಡಿರುವಂತದ್ದು. ಮುರುಳಿಕೆಯಲ್ಲಿ ಇರುವಂತದ್ದು 1990ರಲ್ಲಿ ಕಟ್ಟಿರುವಂತದ್ದು. ಆ ಎಲ್ಲವನ್ನ ಕೂಡ ಕೇವಲ 24 ನಿಮಿಷದಲ್ಲಿ ಭಾರತೀಯ ಸೇನೆ ಧ್ವಂಸ ಮಾಡಿದೆ. ಇದರಿಂದ ಏನಾಗ್ತಾ ಇದೆ ಅಂದ್ರೆ, ನಿನ್ನೆ ರಾತ್ರಿ ಎಲ್ಲ ನಾವು ಅಲ್ಲಿ ಪಾಕಿಸ್ತಾನದ ಸೋಷಿಯಲ್ ಮೀಡಿಯಾವನ್ನ ಗಮನಿಸ್ತಾ ಇದ್ರೆ, ಅಲ್ಲಿಯ ಮಾಧ್ಯಮಗಳನ್ನ ಗಮನಿಸ್ತಾ ಇದ್ರೆ ಒಂದು ಸ್ಪಷ್ಟವಾಗ್ತಾ ಇತ್ತು. ಅವ್ರಿಗೆ ಎಷ್ಟು ಭಯ ಆಗ್ತಾ ಇದೆ ಅಂದ್ರೆ, ನಕ್ಷತ್ರವನ್ನ ನೋಡಿದ್ರು ಕೂಡ ಭಾರತೀಯ ಮಿಸೈಲ್ ನಮ್ಮ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲೂ ಸಿಯಾಲ್ಕೋಟ್ ನಲ್ಲಿ ಇಡೀ ರಾತ್ರಿ ಸೈರನ್ ಮೊಳಗಿದೆ. ಏನೋ ದೊಡ್ಡ ಅಟ್ಯಾಕ್ ಆಗಿದೆ, ಬ್ಲಾಸ್ಟ್ ಗಳಾಗ್ತಾ ಇದಾವೆ ಅಂತ ಹೇಳಿ ನಿರಂತರವಾಗಿ ಸೈರನ್ ಗಳು ಮೊಳಗ್ತಾ ಇದಾವೆ. ಪೇಶಾವರದಲ್ಲೂ ಕೂಡ ಈಗ ನಾವು ಆ ರೀತಿಯಾಗಿರ್ತಕ್ಕಂಥ ಒಂದು ಬ್ಲಾಸ್ಟ್ ಗಳಾಗಿದ್ದಾವೆ ಅನ್ನುವಂತ ಸುದ್ದಿಗಳು ಬರ್ತಾ ಇದಾವೆ. ಹೀಗೆ ನಿರಂತರವಾದಂತ ಒಂದಿಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಗಳಾಗ್ತಾ ಇದಾವೆ. ಯಾವುದಕ್ಕೂ ಕೂಡ ಸ್ಪಷ್ಟನೆ ಇಲ್ಲ, ಅಧಿಕೃತತೆ ಇಲ್ಲ. ಆದ್ರೆ ಅವರ ಭಯವನ್ನ ತೋರಿಸ್ತಾ ಇದೆ ಅದು ಅಂತ. ಇನ್ನ ಭಾರತೀಯ ಸೇನೆ ಅಂತೂ ಕೂಡ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಶಾರ್ಟ್ ಏರಿಯಲ್ ಮಿಸೈಲ್ಸ್ ಗಳಿರ್ಬೋದು ಅಥವಾ ನಮ್ಮ S-400 ಗಳಿರ್ಬೋದು ಸನ್ನದ್ಧವಾಗಿದ್ದಾವೆ. ಪಾಕಿಸ್ತಾನ ಏನಾದ್ರೂ ಒಂದು ಬರುವಂತ ಪ್ರಯತ್ನವನ್ನ ಮಾಡಿದ್ರೆ, ಭಾರತದ ಮೇಲೆ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರೆ, ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕೊಳ್ಳೋದಲ್ಲ, ತನ್ನ ಮೇಲೆ ತಾನೇ ಮಿಸೈಲ್ ಅನ್ನ ಹಾಕೊಂಡಂಗದು. ಆ ರೀತಿಯಾಗಿರ್ತಕ್ಕಂಥ ಸಿದ್ಧತೆಯನ್ನ ಭಾರತೀಯ ಸೇನೆ ಮಾಡ್ಕೊಳ್ತಾ ಇದೆ. ಆದ್ರೆ ಇಡೀ ಪಾಕಿಸ್ತಾನದ ಜನ ಅಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಏನಿದೆ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಅದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಶ್ರಮಿತಾ, ಫೈನ್, ಥ್ಯಾಂಕ್ ಯು ರಾಘವೇಂದ್ರ ಗುಡಿ, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ನೀವು ಪಾಕಿಸ್ತಾನದ ಮೇಲೆ ಭಾರತದ ದಾಳಿ ಹೇಗಿತ್ತು ಗೊತ್ತಾ? ಉಗ್ರರ ನೆಲೆಗಳನ್ನ ಉಡೀಸ್ ಮಾಡಿದ್ದು ಹೇಗೆ ಗೊತ್ತಾ? ಪಾಕ್ಗೆ ಮೊದಲು ನುಗ್ಗಿದ್ದು ಯಾವ ಅಸ್ತ್ರ? ಸೊ ಈ ಬಗ್ಗೆ ಬಹಳಷ್ಟು ಕುತೂಹಲ ಇತ್ತು. ಈ ಕಾರ್ಯಾಚರಣೆ ಹೆಂಗಾಯ್ತು, ಎಷ್ಟು ನಿಮಿಷದಲ್ಲಾಯ್ತು ಅಂತೆಲ್ಲ. ಉಗ್ರರ ನೆಲೆಯನ್ನ ಉಡೀಸ್ ಮಾಡಿದ್ದು ಹೇಗೆ ಗೊತ್ತಾ? ಯಾವೆಲ್ಲ ಅಸ್ತ್ರಗಳನ್ನ ಭಾರತ ಇಲ್ಲಿ ಪ್ರಯೋಗ ಮಾಡಿದೆ ಅಂತಂದ್ರೆ, ಪಾಕ್ಗೆ ಮೊದಲು ನುಗ್ಗಿದ್ದೆ ರಫೇಲ್, ಸುಖೋಯ್ 30 ಹಾಗೇನೆ ಮಿರಾಜ್. ಪಾಕ್ ಉಗ್ರರ ನೆಲೆಯನ್ನ ಧ್ವಂಸ ಮಾಡಿದ್ದು ರಫೇಲ್, ಸುಖೋಯ್ 30 ಸೇನಾ ಮೂಲಗಳಿಂದ ನ್ಯೂಸ್ 18ಗೆ ಈ ಮಾಹಿತಿ ಲಭ್ಯವಾಗಿದೆ. ರಫೇಲ್ನಲ್ಲಿ 2 ಬ್ರಹ್ಮಾಸ್ತ್ರವನ್ನ ಬಳಕೆ ಮಾಡಿದ್ರು. ಅದು ಸ್ಕಾಲ್ಪ್ ಮತ್ತೆ ಹ್ಯಾಮರ್ ಅಂತ ಗೊತ್ತಾಗಿದ್ರು. ಅದರ ವಿಶೇಷತೆ ಬಗ್ಗೆ ನಿನ್ನೆಯಿಂದ ನಾವು ನ್ಯೂಸ್ 18ನಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ವಿ. ಇಲ್ಲಿ ಬ್ರಹ್ಮಾಸ್ತ್ರಗಳನ್ನೇ ಯೂಸ್ ಮಾಡಲಾಗಿದೆ. ಯಾಕಂದ್ರೆ ಗುರಿ ಇಟ್ಟಾಗಿತ್ತು. ಉಗ್ರರ ಅಡಗು ತಾಣಗಳು 9 ಕಡೆ ಅಂತ ಹೇಳಿ ಏನು ಬ್ಲೂ ಪ್ರಿಂಟ್ ಅನ್ನ ಅಜಿತ್ ದೋವಲ್ ಅವರೇ ರೆಡಿ ಮಾಡಿದ್ರು. ಅವ್ರಿಗೆ ಮಾರ್ಗದರ್ಶನದಂತೆಯೇ ಈ ಏರ್ ಸ್ಟ್ರೈಕ್ ಅನ್ನ ಮಾಡಲಾಗಿತ್ತಲ್ಲ. ಸೊ ಈ ನಿಟ್ಟಲ್ಲಿ ಆ ಗುರಿಯನ್ನ ಇಟ್ಟಿದ್ದನ್ನ ನೀಟಾಗಿ ತಲುಪಬೇಕು, ಆ ಗುರಿಯನ್ನ ಉಡೀಸ್ ಮಾಡಬೇಕಲ್ಲ. ಆ ನಿಟ್ಟಿನಲ್ಲಿ ರಫೇಲ್, ಸುಖೋಯ್ 30ಯನ್ನು ಯೂಸ್ ಮಾಡಲಾಗಿತ್ತು, ಮಿರಾಜ್ನನ್ನು ಯೂಸ್ ಮಾಡಲಾಗಿತ್ತು ಅಂತ ಸೇನಾ ಮೂಲಗಳಿಂದ ಅಧಿಕೃತವಾಗಿ ಮಾಹಿತಿ ಲಭ್ಯವಾಗಿದೆ ನ್ಯೂಸ್ 18ಗೆ.